ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಂಬ್ನೈಲ್ ಇಟ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಂದರೆ, ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಸೊ ಅವ್ರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡೆಯಿಂದ ಕೇಂದ್ರ ಸರ್ಕಾರ ಕಡೆಯಿಂದ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಸಾಲ ಕೊಡ್ತಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರಿಗೆಲ್ಲ ಎಷ್ಟು ಸಾಲ ಸಿಗುತ್ತೆ ಅನ್ನೋದಾದರೆ ಇವಾಗ ನೋಡಿ ನಾನು ಹೇಳ್ತೀನಿ. ಇಲ್ಲಿ 4 ಗ್ರೂಪ್ಗಳಾಗಿ ವಿಂಗಡಣೆ ಮಾಡ್ತಿದ್ದಾರೆ. ಸೊ ನಿಮ್ಮ ಒಂದು ಇನ್ಕಮ್ ಬೇಸ್ ಮೇಲೆ, ಅಂದರೆ ಈಗ ನಿಮ್ಮ ಇನ್ಕಮ್ ಏನಾದರೂ ವರ್ಷಕ್ಕೆ 3 ಲಕ್ಷ ಇದ್ದರೆ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ಸಲ್ಲಿ ಬರ್ತೀರಾ. ನಿಮ್ಮ ಇನ್ಕಮ್ ಏನಾದರೂ ವರ್ಷಕ್ಕೆ 6 ಲಕ್ಷದವರೆಗೂ ಇದ್ದರೆ ನೀವು ಲೋಯರ್ ಇನ್ಕಮ್ ಗ್ರೂಪ್ಗೆ ಬರ್ತೀರಾ. ನಿಮ್ಮ ಇನ್ಕಮ್ ಏನಾದರೂ ಅಪ್ ಟು 12 ಲಕ್ಷದವರೆಗೂ ಇದ್ದರೆ ನೀವು ಮೀಡಿಯಂ ಇನ್ಕಮ್ ಗ್ರೂಪ್ಗೆ ಬರ್ತೀರಾ. ಮೀಡಿಯಂ ಇನ್ಕಮ್ ಗ್ರೂಪ್ 1 ಅಂತ ಹೇಳಿ ಕರೀತಾರೆ. ನಿಮ್ಮ ಇನ್ಕಮ್ ಏನಾದರೂ ವರ್ಷಕ್ಕೆ 18 ಲಕ್ಷದವರೆಗೂ ಇದ್ದರೆ ನೀವು ಮೀಡಿಯಂ ಇನ್ಕಮ್ ಗ್ರೂಪ್ 2 ಅಲ್ಲಿ ಬರ್ತೀರಾ. ಸೊ ಇಲ್ಲಿ ನೀವು ತುಂಬ ನೆನಪಿಟ್ಕೊಳ್ಬೇಕಂತ ವಿಷಯ ಅಂದರೆ, ಸೊ ಫಸ್ಟ್ ಆ್ಯಂಡ್ ಸೆಕೆಂಡು ಕಾಮನ್ ಪಾಯಿಂಟ್ ಅನ್ಕೊಳ್ರಿ. ನಾನೇನು ಇವಾಗ ಹೇಳಿದೆ ಇನ್ಕಮ್ ಗ್ರೂಪು ಫಸ್ಟ್ ಆ್ಯಂಡ್ ಸೆಕೆಂಡು ಮತ್ತು ಥರ್ಡ್ ಆ್ಯಂಡ್ ಫೋರ್ಟು ಎರಡು ಪಾರ್ಟಾಗಿ ವಿಂಗಡಣೆ ಮಾಡ್ಕೊಳ್ರಿ. ಏನಕ್ಕಂದ್ರೆ ನಿಮಗೆ ತುಂಬ ಈಸಿಯಾಗಿ ಬೇಗ ಅರ್ಥ ಆಗುತ್ತೆ. ಏನಕ್ಕಂದ್ರೆ ಇಲ್ಲಿ ಕೆಲವು ಕಂಡೀಷನ್ಸ್ಗಳಿದಾವಲ್ಲ. ಹಾಗಾಗಿ ಇವಾಗ ಇಲ್ಲಿ ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಏನು ಹೇಳಿದ್ದೀನಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಲೋಯರ್ ಇನ್ಕಮ್ ಗ್ರೂಪ್ ಅವರಿಗೆ ನಿಮಗೆ ಅಪ್ ಟು 6 ಲಕ್ಷದವರೆಗೂ ಸಾಲ ಸಿಗ್ತಿದೆ ಇಲ್ಲಿ. ಮತ್ತು ನಿಮಗೆ ಇಂಟ್ರೆಸ್ಟ್ ಬಂದುಬಿಟ್ಟು ವರ್ಷಕ್ಕೆ 9% ಇರುತ್ತೆ. ಹಾಗೆ ನಿಮಗೆ ವಾಪಸ್ ಅಮೌಂಟ್ನ ಪೇ ಮಾಡೋಕ್ಕೆ ಟೈಮ್ ಇರೋದು 20 ವರ್ಷ ಇದೆ. ಹಾಗೆ ಮತ್ತೆ ಇಲ್ಲಿ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಡಿಸ್ಕೌಂಟ್ ಇರೋದು 2,67,000 ರೂಪಾಯಿ. ಅಂದರೆ ಇವಾಗ ನೀವೇನು ಲೋನ್ ತೊಗೊತೀರ ನೋಡಿ, 6 ಲಕ್ಷದವರೆಗೂ ಲೋನ್ ತೊಗೊಂಡು 20 ವರ್ಷದವರೆಗೂ ನೀವೇನು ಇಟ್ಕೊಂಡು ನೀವು ವಾಪಸ್ ಕಟ್ಟಬೇಕಾಗುತ್ತೆ. 20 ವರ್ಷ ಆದಮೇಲೆ ಎಷ್ಟು ಬಡ್ಡಿ ಆಗಿರುತ್ತೆ ನೋಡ್ರಿ. ಈಗ ವರ್ಷಕ್ಕೆ 9% ಅಂತ ಹೇಳಿ 20 ವರ್ಷ ಆದಮೇಲೆ ಎಷ್ಟು ಬಡ್ಡಿ ಆಗಿರುತ್ತೆ ಆ ಅಮೌಂಟ್ನ ಪೇ ಮಾಡಬೇಕಾದ್ರೆ, ಸೊ ಕೇಂದ್ರ ಸರ್ಕಾರನೇ ಏನಾಗುತ್ತೆ ನಿಮ್ಮ ಕಡೆಯಿಂದ ಅಂದರೆ 2,67,000 ರೂಪಾಯಿ ಕೇಂದ್ರ ಸರ್ಕಾರನೇ ಪೇ ಮಾಡುತ್ತೆ. ಸೊ ಇದು ನಿಮಗೆ ಅರ್ಥ ಅನ್ಕೊಂತೀನಿ. ಇದು ಯಾರ್ಯಾರಿಗೆಲ್ಲ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಮತ್ತು ಲೋಯರ್ ಇನ್ಕಮ್ ಗ್ರೂಪ್ ಅವರಿಗೆ ಈ ಒಂದು ಕಂಡೀಷನ್ಸ್ ಇರೋದು. ಇನ್ನು ಮತ್ತೆ ಈಗ ಥರ್ಡ್ ಪಾಯಿಂಟ್ ಅಂದರೆ, ಈಗ ಯಾರೆಲ್ಲ ಮೀಡಿಯಂ ಇನ್ಕಮ್ ಗ್ರೂಪ್ 1 ಅವ್ರು ಇದ್ದೀರಾ, ಸೊ ಇವ್ರಿಗೆ ಅಪ್ ಟು 9 ಲಕ್ಷದವರೆಗೂ ಸಾಲ ಸಿಗುತ್ತೆ. ಅಂದರೆ ಕೇಂದ್ರ ಸರ್ಕಾರ ಕಡೆಯಿಂದ ಅಪ್ ಟು 9 ಲಕ್ಷದವರೆಗೂ ಸಾಲ ಸಿಗುತ್ತೆ. ನಿಮಗೂ ಕೂಡ ಸೇಮ್ ಇಂಟ್ರೆಸ್ಟು ಸೇಮ್ ಟೈಮ್, ಅಂದರೆ 9% ಇಂಟ್ರೆಸ್ಟು ವರ್ಷಕ್ಕೆ ಮತ್ತೆ 20 ವರ್ಷ ಟೈಮ್ ಇದೆ ವಾಪಸ್ ಪೇ ಮಾಡೋಕ್ಕೆ. ಹಾಗೆ ನಿಮಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಡಿಸ್ಕೌಂಟ್ ಎಷ್ಟು ಸಿಗುತ್ತಪ್ಪ ಅಂದರೆ 2,35,000 ರೂಪಾಯಿ ಸಿಗುತ್ತೆ. ಅಂದರೆ ನೀವು ಏನು 20 ವರ್ಷ ಆದಮೇಲೆ ಏನು ವಾಪಸ್ ಪೇ ಮಾಡಬೇಕಾಗಿರುತ್ತೆ ಅಮೌಂಟು, ಅದರಲ್ಲಿ 2,35,000 ರೂಪಾಯಿ ಕೇಂದ್ರ ಸರ್ಕಾರನೇ ಪೇ ಮಾಡುತ್ತೆ. ಇನ್ನು ಲಾಸ್ಟಲ್ಲಿ ಉಳಿದಿರೋದು ಮೀಡಿಯಂ ಇನ್ಕಮ್ ಗ್ರೂಪ್ 2 ಅಂತ ಹೇಳಿ. ಸೊ ಇವ್ರಿಗೆ ಅಪ್ ಟು 12 ಲಕ್ಷದವರೆಗೂ ಸಾಲ ಸಿಗ್ತಿದೆ ಕೇಂದ್ರ ಸರ್ಕಾರ ಕಡೆಯಿಂದ. ನಿಮಗೂ ಕೂಡ ಸೇಮ್ ಟೈಮ್ 20 ವರ್ಷ ಟೈಮ್ ಇರುತ್ತೆ. ನಿಮಗೂ ಕೂಡ ವರ್ಷಕ್ಕೆ 9% ಬಡ್ಡಿ ಇರುತ್ತೆ. ಸೊ ನೀವು 20 ವರ್ಷ ಆದಮೇಲೆ 9% ಇಂಟ್ರೆಸ್ಟ್ ಸೇರಿ ವಾಪಸ್ ಪೇ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರ ನಿಮ್ಮ ಕಡೆಯಿಂದನೂ 2,35,000 ರೂಪಾಯಿ ಏನಿದೆ ಅದು ಅವರೇ ಪೇ ಮಾಡ್ಕೊತಾರೆ. ಸೊ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ನಿಮಗೆಲ್ಲ ಅರ್ಥ ಅನ್ಕೊತೀನಿ, ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನಕ್ಕಂದರೆ ಈಗ ಯಾರಿಗೆಲ್ಲ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ. ಸೊ ಈ ಯೋಜನೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಏನಾದರೂ ಈ ಒಂದು ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಎಲ್ಲಿ ತೊಗೊಳ್ಳೋದು, ಹೇಗೆ ತೊಗೊಳ್ಳೋದು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಕೇಳಿ ನಿಮ್ಮ ಒಂದು ಬ್ಯಾಂಕ್ ಮ್ಯಾನೇಜರ್ಗೆ ಅಥವಾ ಅಲ್ಲಿ ಯಾರು ಇರ್ತಾರಲ್ಲ ಸೆಕ್ಷನ್ಸಲ್ಲಿ, ಸೊ ಇನ್ಫಾರ್ಮೇಷನ್ ಎಲ್ಲ ಕೊಡೋರು. ಸೊ ಅಲ್ಲಿ ಹೋಗ್ಬಿಟ್ಟು ಕೇಳಿ ಸೆಕ್ಷನ್ಸಲ್ಲಿ, ಅವರು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಂಡು ಮತ್ತು ಅದೆಲ್ಲ ಏನಿರುತ್ತಲ್ಲ ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಎಷ್ಟು ಲೋನ್ ಅಪ್ಲಿಕೇಬಲ್ ಆಗುತ್ತೆ, ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ಅವರು ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಕೊಟ್ಟೇ ಕೊಡ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ಮಾಹಿತಿ. ನಿಮ್ಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.